विविध मठाच्या मठाधिपतींनी धर्मसभेत दिला सुख समृद्ध जीवन जगण्याचा मूलमंत्र। संत महंतांच्या प्रमुख उपस्थितीत सामुदायिक विवाह सोहळा। श्री हडपद अप्पण्णा मठ सेवा समितीचा उपक्रम। अक्कलकोट तालुक्यातील तळवळ श्री हडपद अप्पण्णा मठाच्या 13व्या वर्धापन दिनानिमित्त आणि श्री लिंगैक्य बसवप्रिय अप्पण्णा देवरू यांच्या 15व्या पुण्यस्मरणोत्सव तसेच मनोरंजन प्रणव स्वरूपी अन्नभारती अप्पण्णा देवरू यांच्या 15वा पट्टाधिकार कार्यक्रमाचं औचित्य साधून घेण्यात आलेल्या धर्मसभेत विविध मठाच्या मठाधिपतींनी आपल्या रसाळ वाणीतून प्रवचन देत भक्तांना मंत्रमुग्ध केलं। शिवाय सामुदायिक विवाह सोहळ्यात लग्नाच्या रेशीम गाठी बांधलेल्या नवदाम्पत्यांना सुखी समाधानी आणि आनंददायी जीवन जगण्याचा मंत्र दिला। ಮಾಡಿದ ನಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿಸಿತು ಶಿವನ ಡಂಗೂರ ಮಾಡಿದ ನೆನ್ನೆರ ಜಂಗಮಕ್ಕೆ ಹಂಗ ಮನುಷ್ಯನಾಗಿರ್ತಕ್ಕಂಥವನು ಇವತ್ತು ಯಾರು ಏನೆಲ್ಲ ಕೊಟ್ಟರು ಕೂಡ ಮಾಡೀನಿ ಅಂತಕ್ಕಂಥದ್ದು ಮನಸ್ಸಿನೊಳಗೆ ಬರಬಾರದಂತ ಹಂಗ ಇವತ್ತು ಸಾಮೂಹಿಕ ವಿವಾಹದೊಳಗ ನವಜೋಡಿಗಳಾಗಿರ್ತಕ್ಕಂಥವ್ರು ಮದುವೆ ಮಾಡಿಕೊಂಡು ಮದುವೆ ಅಂತಕ್ಕಂಥದ್ದಂತ ಕೇಳಿದ್ರೆ ಮ ಅಂದ್ರೆ ಮಮಕಾರ, ದು ಅಂದ್ರೆ ದುಃಖ, ವ ಅಂದ್ರೆ ವ್ಯಸನ, ಮದುವೆ ಇವು 3 ಅಕ್ಷರಗಳು ಏನದಾವಲ್ಲ ಸಂಸಾರದೊಳಗೆ ಮನುಷ್ಯನಿಗೆ ಸಂಸಾರದೊಳಗೆ ಬಿದ್ದ ಅಂತ ಕೇಳಿದ್ರೆ ಮನುಷ್ಯನಿಗೆ ದುಃಖ ಆಯಿತು, ವ್ಯಸನ ಆಯಿತು, ಎಲ್ಲಕ್ಕ ಹಾನಿ ಆಯಿತು। ಇವತ್ತು ಮನುಷ್ಯ ಮದುವೆ ಮಾಡ್ಕೊಂಡ್ರೆ ಬಹಳ ಆನಂದದಿಂದ ಇರ್ತೀವಿ, ಸಂತೋಷದಿಂದ ಇರ್ತೀವಿ ಅಂತ ತಿಳ್ಕೊಂಡು ಕೆಲವರು ಜನ ವಿಚಾರ ಮಾಡ್ತಿರ್ತಾರೆ। ಮಕ್ಕಳಿಗೆ ಮದುವೆ ಮಾಡಿದ್ರೆ ಚಲೋ ಇರ್ತಾರ, ಸಂತೋಷದಿಂದ ನಾವು ಹಂಗ ಆಗಿವಿ ಅಂತ ತಿಳ್ಕೊಂಡು ಅವ್ರಿಗೂ ಮಾಡ್ಬೇಕಂತಿರ್ತಾರ। ಹಂಗ ನಿಮಗ ಅನಿಸ್ತದೆ ಮದುವೆ ಮಾಡ್ಕೊಂಡ್ರೆ ಸುಖ ಇಲ್ಲ, ಹಂಗಾದ್ರೆ ಸ್ವಾಮಿ ನೀ ಸನ್ಯಾಸ ಆಗಿದ್ರೆ ನಮಗ ಹಂಗೆ ಆಗಂತೀನಿ ಅಂತೀರಿ ಅಂತೀರಿ, ನೀವು ಸನ್ಯಾಸ ಆಗಿದ್ರೆ ನನಗ ಹಂಗೆ ಆಗಂತೀರಿ ಏನ್ರಿ? ಹಂಗೆಲ್ಲ ಮದುವೆ ಮಾಡ್ಕೊಂಡದೊಳಗ ಹಿಂಗ ಹೇಳ್ತಾನ ಭಗವಂತ, ಮದುವೆ ಒಳಗ ಸುಖ ಇಲ್ಲ, ಪರಮಾತ್ಮ ಸದ್ಗುರುನಾಥನ ದರ್ಶನ ಇವತ್ತೆಲ್ಲ ಸದ್ಗುರು ವೇದಿಕೆ ಮೇಲೆ ಕೂತಾರಲ್ಲ ಇವರ ಮುಕ್ತಿಯನ್ನು ದಾರಿ ತೋರಿಸುವಂತ ಶಕ್ತಿ ಅದು ಸದ್ಗುರುನಾಥನಲ್ಲದ। ಯಾವಾಗ ಮದುವೆ ಮಾಡಿಕೊಂಡು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೋಳು ವಿಷ ಬರೆಸಿದಂತೆ ಕಾಣ ರಾಮನಾಥ। ಸತಿಪತಿಗಳು ಕೂಡಿ ಭಕ್ತಿಯನ್ನು ಆಚರಣೆ ಮಾಡಬೇಕು, ಭಕ್ತಿಯನ್ನು ಆಚರಣೆ ಮಾಡಿ ಸದ್ಗುರುವಿನ ಪಾದಕ್ಕೆ ಏರಗದ ಅಂತ ಕೇಳಿದ್ರೆ ಪರಮಾತ್ಮ ಸದ್ಗುರುನಾಥ ಮೋಕ್ಷವನ್ನ ಸುಖವನ್ನ ಕರುಣಿಸ್ತಾನೆ। ಬಹಳ ಚಂದ ಇರಬೇಕು, ಹೆಂಗಿರ್ಬೇಕು? ಅವ್ರ ಬಾಯಿ ಸ್ವಚ್ಛ ಇರಬೇಕು, ಕೈ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು, ಮನೆಗೆ ಬರ್ಬೇಕಾದ್ರೆ ಬಹಳ ಸ್ವಚ್ಛಂದವಾಗಿ ಬರಬೇಕು ಅಂತ ಹೆಂಡತಿಯ ಸಂಕಲ್ಪ ಅದ। ಇಲ್ಲಿವರೆಗೂ ಕರೆದು ಕಟ್ಟವ್ರು ಇರಲಿಲ್ಲ, ಅದು ತುಳಸಿ ಮೇವು ಹಾಕವ್ರು ಇರಲಿಲ್ಲ, ಇವತ್ತು ಕಟ್ಟವಳದಾಳೆ, ತುಳಸಿ ಮೇವು ಹಾಕವಳದಾಳೆ। ಹೆಂಗದ ಅಂದ್ರೆ ಬಂದ್ರೆ ಬರ್ರಿ ಅಂತಾಳೆ, ನೀರು ಹಾಕ್ತಾಳೆ, ನೀರು ಕೊಡ್ತಾಳೆ, ಮೈ ತೊಳಿತಾಳೆ, ಉಣಿಸ್ತಾಳೆ, ಶರೀರದಲ್ಲಿ ರಂಬೆ ಹಾಕ್ತಾಳೆ, ಅಮ್ಮ ಉಣಿಸುವಲ್ಲಿ ತಾಯಿ ಆಗ್ತಾಳೆ, ಇಷ್ಟೆಲ್ಲ ಒಬ್ಬ ತಾಯಿ ಆಗ್ತಾಳೆ, ಒಂದು ಹೆಣ್ಣು ಆಗ್ತಾಳೆ ಅಂದಮೇಲೆ ನಾವು ಹೆಣ್ಣಿಗೆ ಎಷ್ಟು ಗೌರವ ಕೊಡಬೇಕು? ಗಂಡಸರು ಇದ್ದ ಭೂಮಿ ಒಳಗ ನಾವು ಹೇಗ ಜೀವನವನ್ನ ಮಾಡಬೇಕು ಅಂತಂದ್ರ ಯಾರು ಶರಣರು ಹೇಳಿಕೊಟ್ಟಂತಹ ಭೂ ಕೈಲಾಸದ ರೀತಿ ಒಳಗ, ಪಾರ್ವತಿ ಪರಮೇಶ್ವರರ ರೀತಿ ಒಳಗ ದಂಪತಿಗಳು ನೂತನವಾದಂತಹ ಜೀವನವನ್ನ ಇವತ್ತಿನ ದಿವಸ ಮಾಡಬೇಕಾಗ್ಯದ। ಇಷ್ಟು ದಿವಸಕ್ಕ ಇಲ್ಲಿದ್ದಂತಹ ವಧುವರರು ಕುಮಾರರಾಗಿ ಕುಮಾರಿಗಳಾಗಿ ಇದ್ರು, ಆದ್ರೆ ಈ ಕ್ಷಣದಿಂದ ಅವರಿಗೊಂದು ಪದವಿ ಬಂತು। ಶ್ರೀಮಾನ್ ಎಂಬಂತಹ ಪದವಿ ಹುಡುಗನಿಗೆ ಬಂದ್ರೆ ಶ್ರೀಮತಿ ಎಂಬಂತಹ ಪದವಿ ಈ ಹುಡುಗಿಗೆ ಬರ್ತದೆ। ಹೀಗಾಗಿ ಸಮಾಜದ ಜವಾಬ್ದಾರಿ ಹಾಗೂ ಕುಟುಂಬದ ಜವಾಬ್ದಾರಿ ಇವೆರಡನ್ನೂ ಕೂಡ ಹೊತ್ಕೊಂಡು ತಾವು ನಡಿಬೇಕಾಗ್ಯದ। ಇದೀಗ ತಾನೇ ಪೂಜ್ಯರ ಅಪ್ಪಣೆ ಕೊಡಿಸಿದ ಹಾಗೆ ಮುತ್ತು ಕೊಡಕ್ಕೆ ಬಂದಾಗ ತೂತು ಕೊಟ್ಟವಳನ್ನ ಮರಿಬಾರದತ್ತರ। ಆದ್ರೆ ಇವತ್ತು ಎಷ್ಟೋ ಜನ ಯಾವಾಗ ಹೀಗೆ ಮದುವೆ ಆಗಿ ಹೊಸದಾಗಿ ಕಾಲಿಟ್ಟು ಬಿಡ್ತಾರ, ಆಗ ಮನಿ ಅನ್ನಂಥದ್ದು 2 ಮಾಡುವಂತಹ ಪರಿಸ್ಥಿತಿ ಇವತ್ತಿನ ಸಮಾಜದೊಳಗೆ ನಾವು ಕಾಣಾಗತ್ತೀವಿ। ಇಂಥದ್ದನ್ನ ಆಗ್ಬಾರ್ದಂತೇಳಿ ತಿಳ್ಕೊಂಡೇ ಇಂತಹ ಸಾಮುದಾಯಿಕವಾದಂತಹ ಮದುವೆಗಳನ್ನ, ಈ ಸಾಮುದಾಯಿಕ ಮದುವೆಗಳನ್ನ ಅನೇಕ ದುಂದು ವೆಚ್ಚಗಳನ್ನ ಕಡಿಮೆ ಮಾಡಿ ಎಲ್ಲರಿಗೂ ಎಷ್ಟು ಜನ ನೋಡ್ರಿ 4-5 ಜನ ಮಂದಿ ಮಹಾಸ್ವಾಮಿಗಳು ಇವತ್ತಿನ ದಿನ ವೇದಿಕೆ ಮೇಲೆ ಇದ್ದು ಇವರಿಗೆ ಆಶೀರ್ವಾದವನ್ನ ಮಾಡಾಗತ್ತೀವಿ। ಇಷ್ಟನ್ನ ತಾವೆಲ್ಲ ತಿಳ್ಕೊಳ್ಬೇಕು। ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಭುಜೇಶು ಮಾತಾ ಕ್ಷಮಯಾ ಧರಿತ್ರಿ ಶಯನೇಶು ರಂಭ ಎಂಬಂತಹ ಏನು ಷಡ್ಗುಣ ಐಶ್ವರ್ಯಗಳನ್ನ ಉಳುವಂಥದ್ದದ, ಆಕೆ ಕಾರ್ಯವನ್ನ ಮಾಡಬೇಕಾದ್ರೆ ದಾಸಿಯಾಗಿ, ಅನ್ನವನ್ನ ನೀಡಬೇಕಾದ್ರೆ ತಾಯಿಯಾಗಿ, ಆಕೆ ಸಾಕ್ಷಾತ್ ಮಹಾಲಕ್ಷ್ಮಿ ರೂಪದೊಳಗಿರುವಂತಹ ಹೆಣ್ಣನ್ನ
ಎಂದೆಂದಿಗೂ ಕೂಡ ಕಷ್ಟವನ್ನ ತಾರ್ಲಾರೆ ಆ ಹೆಣ್ಮಗಳನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಆಕೆಗೆ ಎಂದಿಗೂ ಕೂಡ ತವರು ಮನೆ ಚಿಂತೆ ಆಕೆಗೆ ಆಗಿರಬಾರದು. ಹೆಚ್ಚಿನ ರೀತಿಯೊಳಗ ಕಾರ್ಯ ಕೂಡ ನಡೀತಾ ಇದೆ. ಆ ಕಾರ್ಯಕ್ಕೆ ಈ ಎಲ್ಲ ನಮ್ಮ ಸಮಸ್ತ ಇವತ್ತು ಕರ್ಜಿ ಇರ್ಬೋದು, ತಡಬಾಳು ಇರ್ಬೋದು, ಮೈಸೂರಿಗಿರ್ಬೋದು, ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಿರಿಯರ ನೇತಾರರ ನಾಯಕರ ರಾಜಕೀಯ ನೇತಾರರ ಸರ್ಪಂಚ್ ಇರ್ಬೋದು, ಉಪ ಸರ್ಪಂಚ್ ಇರ್ಬೋದು, ಎಲ್ಲರೂ ಕೂಡ ಒಂದು ಮುತುವರ್ಜಿ ವಹಿಸಿ ಈ ಮಠವನ್ನು ಬೆಳಕಿಗೆ ತರಬೇಕು. ಮಹಾಶಿವಶರಣ ಹಡಪದಪ್ಪನ ಅನ್ನದಾನ ಭಾರತಿ ಮಹಾಸ್ವಾಮಿಯವರೊಂದು ಸಂಕಲ್ಪ. ಆ ಸಂಕಲ್ಪಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಮಾಡಿ ಇಂದಿನ ಕಾರ್ಯಕ್ರಮದ ಆಗಮಿಸಿರ್ತಕ್ಕಂಥ ನಮ್ಮ ಪರಮ ಪೂಜೆ ಅನುಭವ ಇಲ್ಲ. ಅಲ್ಲಿ ಜಗಳ ಕಲಾಗತಿ ಏನೆಲ್ಲ ನಡೀತಾವಲ್ಲಿ, ಯಾಕಂದ್ರೆ ಅಲ್ಲಿ ಅನುಭವ ಇಲ್ಲ. ಈ ಅನುಭವವನ್ನ ಮಾಡಿಕೊಡಿಸೋದಕ್ಕಾಗಿ ಬಸವಾದಿ ಪ್ರಮೋದರು ಮೊದಲ ಕಲ್ಯಾಣದಲ್ಲಿ ಮಾಡಿದ್ರು. ಅದನ್ನೇ ನಮ್ಮ ಅನ್ನದಾನೇಶ್ವರಿ ಇವರು ಇಲ್ಲಿ ತಡವಾಳದಲ್ಲಿ ಮಾಡ್ಯಾರ ಅನುಭವ ಮಂಟಪ. ಈ ಅನುಭವ ಮಂಟಪವನ್ನು ನಾವು ಅನುಭವದಿಂದ ಅನುಭವಿಸಿದಾಗ ನಮಗೇನಾಗ್ತೈತಿ, ಅವಾಗ ಅರಿವು ಬರ್ತೈತಿ. ಅರಿವು ಬಂದಾಗ ನಮಗೆ ಸುತ್ತ ಸಿಗ್ತೈತಿ. ಎಲ್ಲಿ ತನ ನಮಗೆ ಅರಿವು ಬರಂಗಿಲ್ಲ ಅಲ್ಲಿ ತನ ನಮ್ಮದು ಪ್ರಪಂಚನೂ ಇಲ್ಲ, ಪರಮಾತ್ಮ ಇಲ್ಲ. ನಮ್ಮ ಶರೀರ 8 ಅಂಗಗಳಿಂದ ತುಂಬೈತಿ. ಒಂದು ಪೃಥ್ವಿ, ಗಾಳಿ, ನೀರ, ವಾಯು, ಆಕಾಶ, ಮನಸ್ಸ, ಬುದ್ಧಿ, ಅಹಂ ಅಂತ 8 ಅಂಗಗಳಿಂದ ತುಂಬೈತಿ. ಈ 8 ಅಂಗಗಳನ್ನ ಪ್ರಜ್ವಲಾಗಿ ಬೆಳಗಿಸ್ತಕ್ಕಂಥದ್ದು ಯಾವುದು ಶಕ್ತಿ ಆಗಿದ್ರೆ ಅದು ದೇವರ. ಆ ದೇವರು ಇವತ್ತು ಜಗತ್ತಿನೊಳಗೆ ಕ್ರಿಯೆ ಮಾಡ್ಬೇಕಂದ್ರೆ ಅದಕ್ಕೆ ಸಗುಣ ಸಾಕಾರ ಮೂರ್ತಿ ಬೇಕು. ಅಂತ ಸಗುಣ ಸಾಕಾರ ಮೂರ್ತಿ ಯಾರು ಕೇಳಿದ್ರೆ ಈಗ ನಮ್ಮ ಅನ್ನದಾನೇಶ್ವರ ಮುತ್ಯವರಂತ. श्री हडपदप्पा मठ सेवा समितीच्या वतीनं घेण्यात आलेल्या धर्मसभा आणि सामुदायिक विवाह सोहळ्यात श्री मनिरंजन प्रणव स्वरूपी बसवलिंग महास्वामीजी, मैंदर्गी विरक्त मठाचे मनिरंजन प्रणव स्वरूपी मृत्युंजय महास्वामीजी, श्री मनिरंजन प्रणव स्वरूपी शांतवीर शिवाचार्य, पंचवटी आश्रमाचे ज्योतिप्रकाश महासिद्ध योगी यांच्यासह नगरसेवक मिलन कल्याण शेट्टी, तळवळ भागचे नेते परमेश्वर यादवाड, शिवसिद्ध बुळ्ळा, तळवळचे सरपंच संतोष कुंभार, करजगीचे सरपंच विवेकानंद उंबरजे, तळवळचे उपसरपंच भीमाशंकर ग्वाड्याळ, तंटामुक्त समितीचे अध्यक्ष श्रीशैल करजगी, बसवराज लोहार, मैसलगेचे श्रीमंत देसाई, तळवळचे कांतप्पा हडपद, दशरथ नावी, मारुती भाले, श्रीमंत मैसलगीकर आदींची प्रमुख उपस्थिती होती. धर्मसभेनंतर सामुदायिक विवाह सोहळा पार पडला. स्वस्ति श्री गणनायकं गजमुखं मोरेश्वरं सिद्धितं बल्लाळं मुरुडं विनायकमहं चिन्तामणि फेरं वेणाङ्ग्रिं गिरिजात्मजं सुवरधं विघ्नेश्वरम् ओधुरं ग्रामे राजन संस्थितं गणपति कुर्यात् सदा मंगलम शुभमंगले सावधान. या कार्यक्रमास पंचक्रोशीतील भक्तगणांसह वराडी मोठ्या संख्येत सहभागी झाले होते. सण समारंभानिमित्त वस्त्र खरेदीसाठी आणि लग्नाचा बस्ता बांधण्यासाठी तडवळ पंचक्रोशीतील एकमेव परिपूर्ण वस्त्रदालन महावीर क्लॉथ सेंटर. आमचा पत्ता श्री SP कासार अँड सन्स, महावीर क्लॉथ स्टोअर्स, अक्कलकोट रोड, देवी मंदिरासमोर, तडवळ स्टेशन, तालुका अक्कलकोट. उत्तम आरोग्यासाठी हवे आरोग्यदायी घर. आपल्या स्वप्नातल्या घर बांधणीसाठी हवे प्रशस्त प्लॉट. होय, आमच्याकडे गट नंबर 195 मध्ये विक्रीसाठी उपलब्ध आहेत रो लाईन प्लॉट्स. स्वच्छ आरोग्यदायी वातावरण, योग्य दर. 2 एकरात विस्तारलेलं 33 रो लाईन प्लॉट संच. मधोमध प्रशस्त जागा, विद्युत सुविधा. तळवळ स्टेशन चौकापासून हाकेच्या अंतरावर, म्हणजेच अंकलगे रेल्वे गेटच्या बाजूला. कलेक्टर एरिया, क्लिअर टायटल, मंजूर लेआउट. मधोमध राखीव जागा. प्रशस्त जागेत घर बांधणी करा आणि राहा आरोग्यदायी आणि आनंदी. त्वरा करा, मोजकेच प्लॉट्स उपलब्ध.
प्रकल्पाचा पत्ता सद्गुरुनगर, अंकलगे गेटच्या बाजूला, अंकलगे रोड लगत, तळवळ स्टेशन, तालुका अक्कलकोट. संपर्कासाठी मोबाईल नंबर 9866 14 44 25.